ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮದು ಕಂಪ್ಯೂಟರ್ ಕ್ಲಾಸಲ್ಲಿ ಇವತ್ತು ಗ್ರ್ಯಾಜುಯೇಷನ್ ಡೇ ಇದೆ. ಸೊ ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ ಅಲ್ಲಿ ಏನೇನು ಸೆಲೆಬ್ರೇಷನ್ಸ್ ಇದೆ, ಏನೇನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಸೊ ಬಸ್ಸಲ್ಲಿ ಹೋಗ್ತಿದ್ದೀವಿ ಗಾಯ್ಸ್. ನೋಡೋಣ ಇನ್ನು ಅಲ್ಲೋಗಿ ಏನೇನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ. ಬಸ್ಸಲ್ಲಿ ಹೋಗ್ತಾನೆ ಇದ್ದೀವಿ. ಇನ್ನು ಎಷ್ಟೊತ್ತಾಗೋದು ರೀಚ್ ಆಗೋದು ಗೊತ್ತಿಲ್ಲ. ವಿತಿನ್ 10 ಮಿನಿಟ್ಸ್ ರೀಚ್ ಆಗ್ಬೋದು. ಬಟ್ ಸ್ಟಿಲ್ ಎಷ್ಟು ಶೆಕೆ ಅಂದರೆ ಅಷ್ಟು ಶೆಕೆ, ತುಂಬ ಟ್ರಾಫಿಕ್ ಇದೆ ಗೈಸ್. ಗೈಸ್ ಫೈನಲಿ ಸ್ಟಾಪ್ ಬಂದು ಬನ್ನಿ ಹೇಳ್ತೀನಿ. ಫೈನಲಿ ಸ್ಟಾಪ್ ಇಳ್ಕೊಂಡಿದ್ದೀವಿ. ಸೊ ಇವಾಗ ಫಂಕ್ಷನಿಗೆ ಹೋಗೋಣ. ಫಂಕ್ಷನಿಗೆ ಹೋಗೋಕ್ಕೂ ಮುಂಚೆ ತುಂಬ ಟ್ರಾಫಿಕಲ್ಲಿ ಬಂದಿದ್ದೀವಿ ಗೈಸ್. ಒಂದು ಸ್ವಲ್ಪ ಬಿಸಿಲು ಜಾಸ್ತಿ. ಇವತ್ತು ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸಿಗೆ ಕಾಯ್ಬೇಕು ಇವಾಗ. ಅವ್ರು ಬಂದರೆ ಓಕೆ, ಇಲ್ಲಾಂದರೆ ಡೈರೆಕ್ಟ್ ಫಂಕ್ಷನ್ ಹಾಲ್ಗೆ ಹೋಗೋದು. ಇವಾಗ ನೋಡೋಣ ಏನಾಗುತ್ತೋ. ಫುಲ್ ಶೆಕೆ ಗೈಸ್. ಗೈಸ್ ಡೆಕೋರೇಷನ್ ಎಲ್ಲ ತುಂಬ ನೀಟಾಗಿ ಮಾಡಿದ್ದಾರೆ. Pawan, Augustine, Nithil, Chiran from 12th batch. Kushal from 14th batch. Kushal from 14th batch. Bhumika from 15th batch. Bhumika. ಹಾಯ್ ಗೈಸ್, ಇವಾಗ ಏನಂದರೆ ಫಂಕ್ಷನ್ ಎಲ್ಲ ಮುಗೀತು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಊಟ ಮಾಡೋಣ. ಎಷ್ಟು ರಶ್ ಇದೆ ನೋಡಿ, ಫುಲ್ಲು ಕ್ಯೂ. ಇಷ್ಟೊಂದು ರಶ್ ಇದೆ. ಆ್ಯಂಡ್ ಮೋರೋವರ್ ಜಾಸ್ತಿ ಜನ ಕೂತ್ಕೊಂಡು ಆಲ್ರೆಡಿ ತಿಂತಾ ಇದ್ದಾರೆ. ನಮಗೆ ತಿನ್ನೋಕ್ಕೆ ಸೀಟ್ ಇರುತ್ತೆ ಇಲ್ಲೂ ಗೊತ್ತಿಲ್ಲ. ಚೇರ್ಗಳು ಹಾಕೊಂಡು ತಿನ್ಬೇಕಾಗುತ್ತೆ. ನೋಡೋಣ. ಸತ್ಯನ ಇದ್ದಂಗೆ ಫುಲ್ ಹೆಸರು ಯಾರು ಕೇಳಿಲ್ಲ. ನಾನು ಯಾರ್ಯಾರಿಗೆ ನಾನು ಇಷ್ಟ ಆದ್ನೋ ಅವರೆಲ್ಲ ಕಮೆಂಟ್ ಯಾರ್ಯಾರಿಗೆ ನಾನು ಇಷ್ಟ ಆದ್ನೋ ಅವರೆಲ್ಲರೂ ಬೇಡ, ಲೈಕು ಸಬ್ಸ್ಕ್ರೈಬ್ ಮಾಡಿ ಸಾಕು. ನೋಡಿ ಇವ್ರುಗಳಿಗೆ ಕೆಲಸನೇ ಇಲ್ಲ ಮಾಡೋಕ್ಕೆ. ಹುಡುಗಿರು ನೋಡ್ತಾ ಇದ್ರೆ ಸಾಕು, ಕಣ್ಣು ಅಂತ ಹಾಡುಗಳು ಆಡ್ತಾರೆ. ಮುಚ್ಚು ಬಾಯ್. ನೋಡಿ ಎಷ್ಟೊಂದು ಲೈನ್ ಇದೆ. ಯಾವ ಥರ ಅನ್ಬೇಡ, ಹಿಂಗೆ ಹಿಡ್ಕೊ, ಹಿಂಗೆ ಲೈನ್ ಇದೆ. ಕೇಕ್ ಆಗಿದೆ ನೋಡಿ, ಡ್ರೈ ಫ್ರೂಟ್ಸ್, ಕೇಕ್ ಎಲ್ಲ ಇದೆ. ಊಟ ಮಾಡಿದ್ವಿ. ಫೈನಲಿ ನಾವು ಊಟ ಮಾಡ್ಕೊಂಡಿದ್ದೀವಿ. ಊಟ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಬ್ಬರು ಬ್ಲಾಗರ್ ಇದ್ದಾರೆ, ಇಲ್ಲಿ ಇನ್ನೊಬ್ರು ಬ್ಲಾಗರ್ ಇದ್ದಾರೆ. ಮಾಡ್ತಿದ್ದೀವಿ. ಇವಾಗ ಊಟಕ್ಕೆ ಹೋಗೋಣ. ಊಟಕ್ಕೆ ಏನೇನು ವೆರೈಟೀಸ್ ಇದೆ ಅಂತ ನೋಡೋಣ. ಸದ್ಯಕ್ಕೆ ಇವಾಗ ನಾವು ನೋಡಿದ್ರೆ ನಾನು ಕೇಕ್ ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ. ನೋಡೋಣ ಇವಾಗ ಏನೇನು ಬರುತ್ತೆ, ಏನೇನು ವೆರೈಟೀಸ್ ಡಿಶಸ್ ಇದೆ ಅಂತ ನೋಡ್ತಾ
ಕೇಕ್ ಅಂತ ನೋಡಿ ಗೈಸ್, ನಮಗೆ ವ್ಯಾಲ್ಯೂನೇ ಇಲ್ಲ. ಕೇಕ್ ಬೇಕು, ಸ್ವೀಟ್ ಬೇಕು ಅಂತಿದ್ದಾರೆ ಗೈಸ್. ನಮಗೆ ವ್ಯಾಲ್ಯೂನೇ ಇಲ್ಲ ಅಂತ ಓ ಚಂಪಕ್ಕಲ್ಲಿ ಕೊಟ್ಬಿಟ್ರು. ಆಮೇಲೆ ನಾನು ತುಂಬ ಏನಿದೆ ಗೈಸ್, ವೆಯ್ಟ್ ಮಾಡಿ ಸಾಕಾಗಿದೆ. ಬಟ್ ಅದು ಇಸಬೇಕಲ್ಲ ಹೊಟ್ಟೆಗೆ, ವೆಯ್ಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ. ತುಂಬ ಡಿಶಸ್ ಇದೆ, ಚೆನ್ನಾಗಿ ಬಾಡಿಸ್ಕೊಂಡು ನೋಡೋಣ ಏನೇನಿದೆ ಡಿಶಸ್ ಅಂತ. ಇವಳು ಇನ್ನೊಬ್ಳು ಬ್ಲಾಗರು, ಇವಳು ಜಾಸ್ತಿ, ನಮಗೂ ಜಾಸ್ತಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸ್ವಲ್ಪ ಜಾಸ್ತಿ ಈ ಥರ ಹಿಂಗೆ ಟರ್ನ್ ಮಾಡೋಕ್ಕೆ ಗೈಸ್ ಸ್ನೇಕ್ಸು ಕುಡಿತಾರಂತೆ ಇವರು. ಮತ್ತು ಇವ್ರ ಫ್ರೆಂಡ್ಸು ಅಷ್ಟೇ, ಇವಳು ಅಷ್ಟೇ, ಇವಳು ಸ್ನೇಕ್ಸ್ ಕುಡಿತಾರೆ. ನಾವೆಲ್ಲ ಜಸ್ಟ್ ಚಿಕನ್ ಫಿಶ್ಶು ಮಟನ್ ಅಷ್ಟೇ. ಮಟನ್ ಚಿಕನ್ ಫಿಶ್ಶು ಜಾಸ್ತಿ ಎಲ್ಲ ತಿನ್ನಬಾರ್ದು. ಬರುತ್ತೆ ನೋಡು, ನಾನು ಬರ್ತೀನಲ್ಲ ಎಡಿಟ್ ಮಾಡೋದೇ ನಾನು. ಖಾಲಿ ಆಗುತ್ತೆ. ಏನು ಖಾಲಿ ಆಗುತ್ತೆ? ಪನ್ನೀರ್ ಬಟರ್ ಮಸಾಲ ಬೇರೆದಿರುತ್ತಲ್ಲ, ನಂಗೆ ಪನ್ನೀರೇ ಬೇಕು. ಅಂಗಡಿಲಿ ಹೋಟೆಲಲ್ಲಿ ಸಿಗುತ್ತೆ, ಕೆಳಗಡೆ ಸಾಕಿ ವೈಭವ ಐತಲ್ಲ ಸಿಗುತ್ತೆ. ಏಯ್ ದಮ್ಮಿದೆ, ದಮ್ಮಿದ್ರೆ ಮಾತಾಡೋದು. ಪ್ಲೇಟ್ ಒರ್ಸೋಣ ಬರೀ. ಏಯ್ ಪ್ಲೇಟ್ ಎತ್ಕೋ, ಒರ್ಸು ಪ್ಲೇಟ್ನ. 20 ಹೇಳಿದ್ದೀನಿ. ಚಂಪಕಲ್ಲಿ ಹಾಕಿಸ್ಕೊಂಡಿದ್ದೀವಿ. ಇನ್ನೇನು ತುಂಬ ವೆರೈಟೀಸ್ ಇದೆ ಗೈಸ್, ನೋಡೋಣ ಏನೇನು ಹಾಕ್ತೇವೆ ಅಂತ. ನಾನು ಸಾಕು ಹಾಂ ಇಲ್ಲ, ಸ್ಪೂನಾ? ಏನಕ್ಕೆ ಸ್ಪೂನು? ಸೊ ಗೈಸ್ ಇಷ್ಟು ಹಾಕಿಸ್ಕೊಂಡಿದ್ವಿ. ಫಸ್ಟ್ ಇದನ್ನು ತಿನ್ನೋಣ, ಆಮೇಲಿಂದ ಪಲಾವ್. ಕೇಕ್ಗೋಸ್ಕರ ಜಾಸ್ತಿ ಲೈನ್ ಇದೆ. ಶೇರ್ ನೋಡ್ಬಿಟ್ಟು ಬಾ ಅಂತ ಇರುತ್ತಲ್ಲ ಜಾಗ ಅಲ್ಲಿ. ನೋಡಿ ಗೈಸ್, ನಮಗೆ ಚೇರ್ ಇಲ್ಲ ಅಂತ ನಾವು ಹೇಳ್ತಿದ್ರು. ಒಂದೇ ಒಂದು ಚೇರಲ್ಲಿ ಸ್ಯಾನಿ ನಾವು ಯಾರು ಲಿಕ್ಕೇ ಇಲ್ಲ ಗೈಸ್. ಸಾಕು ಮೆತ್ತಗೆ ಮಾತಾಡೋಣ. केक डालना है, फ्रूट मिलता है हमने केक डालना वो सॉरी दूसरा वाला डालो, नहीं दूसरा भाई इसका डालो वो स्पेस चाहिए, स्पेस चाहिए, स्पेस. ವಾಶ್ ಮಾಡಕ್ಕೆ ಬಂದರೆ ಇವಳು ನೋಡಿ ಕೂದಲು ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬೇಕಾ ಅಂತಾಳು. ಆಲ್ರೆಡಿ ನಾವೆಲ್ಲ ಸುಸ್ತಾಗಿರ್ತೀವಿ ಇಲ್ಲಿ. ಇವಳು ನೋಡಿದ್ರೆ ಕೂದಲು ಸರಿ ಇದೆಯಾ ಇಲ್ವಾ ಅಂತ ಇಲ್ಲಿ ಬಂದ್ಬಿಟ್ಟು ನುಲಿತಾ ಇದ್ದಾಳೆ. ಓ ನೀವೆಲ್ಲ ನನಗೆ ಹೇಳ್ಬೇಕಿತ್ತು. ಬಾ ಹೋಗೋಣ ಗೈಸ್. ಫೈನಲಿ ಎಲ್ಲ ಹಾಕಿಸ್ಕೊಂಡಿದ್ದೀವಿ. ಸೊ ಇವಾಗ ಇನ್ನು ಊಟ ಮಾಡ್ತಾ ಇದ್ದೀವಿ, ಮಾಡೋಣ. ಅದಾದ್ಮೇಲೆ ನೋಡೋಣ, ತಿಂದಾದ್ಮೇಲೆ ಏನಾದರೂ ಬೇರೆದು ಹಾಕಿಸ್ಕೊಬೇಕಾ ಇಲ್ವಾ ಅಂತ ಯೋಚನೆ ಮಾಡೋಣ. ಫಸ್ಟ್ ಇದು ತಿಂದು ಏನು ಸಾಲಲ್ಲ ಗೈಸ್. ಇವಾಗ ರೋಟಿ ಹಾಕಿಸ್ಕೊಂಡಿದ್ವಿ, ರೋಟಿ ಖಾಲಿ. ಇವಾಗ ಪಲಾವ್ ಹಾಕಿಸ್ಕೊತಿರೋಣ ಬನ್ನಿ. ಅವ್ರಿಗೆ ಸ್ವಲ್ಪ ಸೊ ಆಯಿತು. ಅದಕ್ಕೆ ಬೇಡವೇನೆ, ಆ ತಟ್ಟೆ ಏನೇ ಮಾಡಿತ್ತು. ಎಷ್ಟು ಹಾಕೋಬೇಕು ನೋಡಿ, ಸ್ವಲ್ಪ ಹಾಕಿ ಅಷ್ಟು ಹಾಕಿ. ಕರ್ಡ್ ರೈಸ್, ಕರ್ಡ್ ರೈಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ. ಹಾಂ ಅದಕ್ಕೆ ಓಕೆ. ಅಯ್ಯೋ ಸಾಕು. ಪಿಕ್ಕಲ್ ಹಾಕೊಳ್ಳೋಣ ಫ್ರೆಂಡ್ಸ್. ಪಿಕ್ಕಲ್ ಹೆಂಗೆ ಹಾಕೊಳ್ಳೋದು? ಯಶೋ ಇದು ಹಿಡ್ಕೊ, ಇಷ್ಟು ನಂಗೆ ಬೇಡ. ಪಿಕ್ಕಲ್ ಬೇಕೇನೆ ನಿಂಗೆ? ನಿನಗೆ ಪಿಕ್ಕಲ್ ಬೇಕೇನೆ? ಯಶೋ ಇದು ಹಿಡ್ಕೊ ಕೂಡ ಅನ್ನ ಎಷ್ಟು ಎಲ್ಲ ಹಾಕ್ಬೇಕು, ಎಲ್ಲ ಹಾಕ್ಬೇಕೆ? ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ. ಇದು ನಮ್ದು ಸೀರೆ ಗತಿ. ಬಾ ಮನೆಗೆ ಸಾಕಿಸ್ಕೊಂಡಿದ್ದೀವಿ. ಇವಾಗ ಹೋಗಿ ತಿನ್ನೋಣ. ಇದೇ ಬಾರೆ
ಸೊ ಇವಾಗ ಸೆಕೆಂಡ್ ರೌಂಡ್ ಪಲಾವು ಮತ್ತು ಮೊಸರು ಹಾಕಿಸ್ಕೊಂಡಿದ್ದೀವಿ. ಇವಾಗ ಹೋಗ್ಬಿಟ್ಟು ತಿನ್ಕೊಂಡು ಪಲಾವ್ ಒಂದು ರೌಂಡ್ ಇದೆ, ಇದನ್ನು ತಿಂದ್ಬಿಟ್ಟು ಆಮೇಲೆ ಮುಗಿದ್ಬಿಡೋಣ. ಫ್ರೂಟ್ ಸಲಾಡ್ ಹಾಕಿಸ್ಕೊಂಡು ಹೋಗೋಣ. ಸೊ ಫ್ರೂಟ್ಸ್ ಹಾಕಿಸ್ಕೊಂಡಿದ್ದಾಯಿತು. ಇವಾಗ ಹೋಗಿ ಫ್ರೂಟ್ಸ್ ತಿಂದುಬಿಟ್ರೆ ಊಟ ನಮ್ಮದು ಕಂಪ್ಲೀಟ್ ಆಗುತ್ತೆ. ತಿಕ್ಕಿ ಅದು ಹೋಟ್ಲು. ಸೊ ಊಟ ಆಯಿತು. ಇವಾಗ ಡ್ರೈ ಫ್ರೂಟ್ಸ್ ತಿಂದುಬಿಟ್ಟು ಮನೆಗೆ ಹೋಗೋಣ. ಕೆಳಗಡೆ ಮೇ ಬಿ ಡ್ಯಾನ್ಸಸ್ ಇರ್ಬೋದು, ನೋಡೋಣ. ಇದ್ದರೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ಬೋದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಇವಾಗ ತಿನ್ನೋಣ. ವೇಸ್ಟ್ ಆಗುತ್ತೆ. ಅಷ್ಟು ಸ್ಪೂನಲ್ಲಿ ತಿನ್ನು. ಸೊ ಫೈನಲಿ ಊಟ ಎಲ್ಲ ಕಂಪ್ಲೀಟ್ ಆಗಿದೆ. ಯಶ್ವಿನ ತಿಂತಾ ಇದ್ದಾಳೆ. ಎಲ್ಲರೂ ತಿನ್ಬಿಟ್ಟು ಅವ್ರವ್ರ ಮನೆಗೆ ಅವ್ರವ್ರು ಹೋಗಿದ್ದಾರೆ. ಡೈನಿಂಗ್ ಹಾಲ್ ಫುಲ್ ಖಾಲಿ ಇದೆ. ಸೊ ನಾವು ಹೋಗೋಣ ಬನ್ನಿ ಇವಾಗ ಡೈನಿಂಗ್ ಹಾಲಿಂದ ಮನೆಗೆ. ಸಿಕ್ಕಿದೆ ಗೈಸ್, ಬಟ್ ನೇಮ್ ಏನಿಲ್ಲ, ಬಟ್ ಸರ್ಟಿಫಿಕೇಟ್ ಸಿಕ್ಕಿದೆ. ಎಷ್ಟು ನೇಮ್ ಇಲ್ಲ, ನೇಮ್ ನಾವು ಬರ್ಕೊಳ್ಳೋಣ. ನೇಮ್ ಇಲ್ದೇ ಸರ್ಟಿಫಿಕೇಟ್ ಕೊಡೋದು, ಆಮೇಲೆ ನಾವು ಹೋಗ್ಬಿಟ್ಟು ನೇಮ್ ಬರೆಸ್ಕೋಬೇಕು. ಸೊ ಇವಾಗ ನಾವು ಹೋಗ್ಬಿಟ್ಟು ನೇಮ್ ಬರೆಸ್ಕೊಂಡು ನಮ್ಮ ಸರ್ಟಿಫಿಕೇಟ್ನ ತೊಗೊಳೋಣ ಬನ್ನಿ ಗೈಸ್. ಫೈನಲಿ ಫಂಕ್ಷನ್ ಮುಗೀತು. ಸೊ ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಮನೆಗೆ ಹೋಗ್ತಾ ಇರೋದು. ಎಲ್ಲರೂ ಮನೆಗೆ ಹೋಗ್ತಾ ಇರೋದು. ಲಿಫ್ಟ್ ಓಪನ್ ಆಗ್ತಾ ಇಲ್ಲ ಗೈಸ್, ಓಪನ್ ಮಾಡ್ಸೋಣ. ನಿಮ್ಮ ಚಿಕ್ಕಪ್ಪ ಇಂಜಿನಿಯರ್ ಅಲ್ಲ? ಓಹೋ, ಆಲ್ರೆಡಿ ಫಂಕ್ಷನ್ ಮುಗೀತು. ಸಾನು ಮೇಕಪ್ ಎಲ್ಲ ಮಾಡ್ಕೊಬೇಡ, ಪರವಾಗಿಲ್ಲ. ಇವಳು ನುಲಿತಾವಳು ಸ್ಯಾರಿ ಹಾಕ್ಕೊಂಡು. ಕುಲ್ಕಬೇಡ ಸಿಲುಕು. ಏ ಬೇಡ ಪಾಪ, ಅವರು ಯಾರಂತ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಹೋಗ್ತಿದ್ದೆ. ಅವರೇ ಪಾಪ ಗಾಡಿ ತಳ್ಕೊಂಡು ಹೋಗ್ತಾವ್ರೆ, ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಗೈಸ್ ಒಂದು ಬಸ್ ಬರ್ತೈತೆ, ಹತ್ಕೊಂಡು ಹೋಗ್ಬಿಡೋಣ. ಇಲ್ಲೇ ಇದು ಹೆಬ್ಬಾಳ ಬಸ್ಸು, ಅದು ಹಿಂದೆ ಇರೋದು ಓಲ್ಡ್ ಟೌನ್ ಬಸ್ಸು. ಇದು ಹೆಬ್ಬಾಳ ಬಸ್ಸು. ನಾನು ಓಲ್ಡ್ ಟೌನ್ ಬಸ್ ಹತ್ಕೊತೀನಿ ಗೈಸ್. ಇವಳು ಹೆಬ್ಬಾಳ ಬಸ್ಸಿಗೆ ಕಾಯ್ತಾಳೆ, ಬಟ್ ಹೆಬ್ಬಾಳ ಬಸ್ ಬಂದರೂ ಹತ್ತಾ ಇಲ್ಲ ಗೈಸ್. ಇವಳು ಹತ್ಕೋ ಹೋಗೆ. ಸರಿ, ನಾನು ಓಲ್ಡ್ ಟೌನ್ ಬಸ್ ಹತ್ಕೊತೀನಿ. ಬಾಯ್. ಸೊ ಫೈನಲಿ ಬಸ್ ಸಿಕ್ಕಿದೆ. ಸೊ ಓಲ್ಡ್ ಟೌನಿಗೆ ಹೋಗ್ತಾ ಇದ್ದೀವಿ. ಓಲ್ಡ್ ಟೌನಿಗೆ ಹೋಗಿ ನಮ್ಮ ಮನೆಗೆ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು. ಫುಲ್ ಬಿಸಿಲು, ಫುಲ್ ಸೆಕೆ. ರೆಡಿಯಾಗಿರೋದೆಲ್ಲ ಹೋಗ್ಬಿಡಿದೆ. ಫುಲ್ ಸೆಕೆ ಅಂದರೆ ಸೆಕೆ, ಜಾಸ್ತಿ ಸೆಕೆ ಆಗ್ತಿದೆ ಗೈಸ್. ಸೊ ಇವತ್ತು ನಾನು ಹೆಂಗೆ ಕಾಣ್ತಿದ್ದೆ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ನಾನು ಲಾಸ್ಟಲ್ಲಿ ಫೋಟೋಸ್ ಹಾಕ್ತೀನಿ ಹೆಂಗೆ ಕಾಣ್ತಿದ್ದೆ ಅಂತ. ಸೊ ಕಮೆಂಟ್ ಮಾಡಿ, ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಬಿಸಿಲಿದೆ ನೋಡಿ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆಗಿದ್ದಾಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.